ನೀವು ಬೆಳೆದು ಬಂದ ದಾರಿನ ಒಂದ್ಸಲ ಜ್ಞಾಪಿಸ್ಕೊಳ್ಬೋದಾ? ಏನಿಲ್ಲ, ಮೊದಲಿನಿಂದಲೂ ಸಹಿತ ನಮ್ದು ಒಂದು ರಾಜಕೀಯವಾದಂತಹ ಒಂದು ಮನೆ. ಹೌದು, ತಂದೆಯವರು, ಅಜ್ಜ, ನಮ್ಮ ಅಜ್ಜನವರು ಸಹಿತ 3 ಬಾರಿ ಶಾಸಕರಾಗಿ 1 ಬಾರಿ ಲೋಕಸಭಾ ಸದಸ್ಯರಾಗಿ ಕಾರ್ಯವನ್ನ ನಿರ್ವಹಣೆಯನ್ನು ಮಾಡಿದರು. ನಮ್ಮ ತಂದೆಯವರು ಸಹಿತ 3 ಬಾರಿ ಶಾಸಕರಾಗಿ 1 ಬಾರಿ ಲೋಕಸಭಾ ಸದಸ್ಯರಾಗಿ ಕೆಲಸವನ್ನ ಮಾಡಿದ್ದಾರೆ. 11 ತಿಂಗಳು ಮಂತ್ರಿ ಕೂಡ ಆಗಿದ್ರು. ಸನ್ಮಾನ್ಯ ದೇವೇಗೌಡರ ಒಂದು ಸಚಿವ ಸಂಪುಟದಲ್ಲಿ ಅವರು ಆಗಿದ್ರು. ಆಮೇಲೆ ನಮ್ಮ ಗ್ರ್ಯಾಂಡ್ ಫಾದರ್ ಅನ್ನು ಅವರು ಸಹಿತ 11 ತಿಂಗಳನ್ನೇ ಕೇಂದ್ರದ ರೆವಿನ್ಯೂ ಮಿನಿಸ್ಟರ್ ಆಗಿ ಅವಿನಾಭಾವ ಸಂಬಂಧ ಇದೆ ಅನ್ಸುತ್ತೆ 11ಕ್ಕೆ. ಆಮೇಲೆ ನೋಡೋಣ, ನಾನು 4 ಬಾರಿ 1 ಬಾರಿ ವಿಧಾನ ಪರಿಷತ್ ಸದಸ್ಯನಾಗಿ ಕೆಲಸವನ್ನು ಮಾಡಿದ್ದೀನಿ. ನೆಕ್ಸ್ಟ್ ರೀಶಫಲಿಂಗ್ ಅಂತ ಬಂದಾಗ ಏನಾದ್ರು ಕೇಳೋದು ಉಂಟಾ ತಾವು? ನನ್ನಕ ಯಾರನ್ನು ಇಲ್ಲಿವರೆಗೆ ಮಿನಿಸ್ಟರ್ ಮಾಡ್ರಿ ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಂಡಿಲ್ಲ. ನಮ್ಮ ಕ್ಷೇತ್ರ ಜನರು ನನ್ನ ಶಾಸಕನಾಗಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ನನ್ನ ಮೊದಲನೇ ಆದ್ಯತೆ ಅವ್ರ ಕೆಲಸವನ್ನ ಮಾಡೋದು, ಅಚ್ಚುಕಟ್ಟಾಗಿ ನಿಭಾಯಿಸೋದು. ಓಕೆ ಸರ್, ನೀವು ಹೇಳ್ತಾ ಇದ್ರಿ, ಇಂಟರಪ್ಟ್ ಮಾಡಿದೆ ನಾನು. ಓಕೆ, ಹಾಗೆ ಅಂದ್ರೆ ನಿಮ್ಮ ಬಾಲ್ಯದ ದಿನಗಳನ್ನ ಜ್ಞಾಪಿಸ್ಕೊಳ್ಬೋದಾ? ನಾನು ಈ ಕ್ಷೇತ್ರಕ್ಕೆ ಬರ್ತೀನಿ ಅಂತ ಹೇಳಿ ಯಾವಾಗೂ ಸಹಿತ ಕನಸು ಮನಸ್ಸಿನಲ್ಲಿ ಸಹಿತ ಅನ್ಕೊಂಡಿರ್ಲಿಲ್ಲ. ಕನಸು ಮನಸ್ಸಲ್ಲಿ ಅನ್ಕೊಂಡಿರ್ಲಿಲ್ಲ, ಅದ್ರ ನನಸಾಗ್ಬಿಟ್ಟದೆ. ನಿಶ್ಚಿತವಾಗಿ ಕ್ಷೇತ್ರ ಜನರ ಒಂದು ಆಶೀರ್ವಾದ. ಬಹುಶಃ ನಾನು LLB ಮುಗಿಸಿ ಪ್ರಾಕ್ಟೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನಮ್ಮ ತಂದೆಯವರು ಲೋಕಸಭಾ ಸದಸ್ಯಗೆ ಚುನಾವಣೆಗೆ ನಿಲ್ಲಬೇಕು ಅಂತೇಳಿ ಸನ್ಮಾನ್ಯ ದೇವೇಗೌಡರು ಅವತ್ತಿನ ಸರ್ಕಾರ ನಿರ್ಧಾರ ಮಾಡಿದ್ದರಿಂದ ಅವರು ಲೋಕಸಭೆಗೆ ಆಯ್ಕೆಯಾಗಿ ಹೋದರು. ತದನಂತರ ಸನ್ಮಾನ್ಯ JH ಪಟೇಲರಾಗಲಿ, ಜನತಾ ಪರಿವಾರದ ಎಲ್ಲ ಮುಖಂಡರು ಅವತ್ತಿನ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ಜನರು ಇವತ್ತು ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಿ ಎಲ್ಲರೂ ಹೇಳಿದಂಥ ಒಂದು ಸಂದರ್ಭದಲ್ಲಿ ನಾನು ಅನಿವಾರ್ಯವಾಗಿ ಈ ಕ್ಷೇತ್ರಕ್ಕೆ ಬರಬೇಕಾಯಿತು. ಅವತ್ತಿನ ಸಂದರ್ಭದಲ್ಲಿ ನನಗೆ ಮೊದಲೇ ಬಾರಿ ಎಲ್ಲರೂ ಕೂಡಿ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಆಯ್ಕೆಯನ್ನು ಮಾಡಿದರು. ಅಲ್ಲಿಂದ ನಿರಂತರವಾಗಿ ಕ್ಷೇತ್ರದ ಜನರ ಒಂದು ಸೇವೆಯನ್ನು ಮಾಡ್ಕೊಂತ ಇದ್ದೀವಿ. ಅಲ್ಲ, ಈ ರಾಜಕೀಯದ ಪಟ್ಟು ಅಂತಾರಲ್ಲ, ಅವೆಲ್ಲ ಕರಗತ ಮಾಡ್ಕೊಳ್ಳೋಕ್ಕೆಲ್ಲ ನಿಮ್ಗೆ ಸಾಧ್ಯ ಆಯ್ತಾ, ಅಥವಾ ಅನಿವಾರ್ಯವಾಗಿ ಬಂದ್ರಿ ಅಂತ ಹೇಳ್ತೀರಲ್ಲ? ಪಟ್ಟು ಅನ್ನೋಕೇನಿಲ್ಲ, ನಾವು ಜನರ ಪ್ರೀತಿ ಗಳಿಸಿದ್ವಿ ಅಂದ್ರೆ ಸಾಕು. ಜನರು ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಡ್ತಾರೆ ಅಷ್ಟೇ. ಓಕೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.